ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್ ಆಲ್. ಇವತ್ತು ಈ ನಾಟಿ ಕೋಳಿ ಹುಂಜಾನ ಇಟ್ಕೊಂಡು ನಾಟಿ ಕೋಳಿ ಬಸ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಟ್ರೈ ಮಾಡಿ, ಹಾಗೆ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. 2 kg ಅಷ್ಟು ನಾಟಿ ಕೋಳಿ ಮಟನ್. ಈಗ ಇದಕ್ಕೆ ಒಂದು 4 ಈರುಳ್ಳಿ, ಒಂದು 2 ಈರುಳ್ಳಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಗಸಗಸೆ, ಚಕ್ಕೆ, ಲವಂಗ ಮತ್ತು ಪೆಪ್ಪರ್. ಇದು ಕಡಲೆಪಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 2 ಟೊಮೆಟೊ ಹಣ್ಣು. ಇವನ್ನೆಲ್ಲ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ. ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಟೊಮ್ಯಾಟೊ, ಒಣಮೆಣಸಿನ್ಕಾಯಿ ಮತ್ತು ಕಡಲೆಪಪ್ಪನ್ನು ಹಾಕಿ, ಚಕ್ಕೆ, ಲವಂಗ, ಮೆಣಸನ್ನು ಹಾಕಿ, ಗಸಗಸೆಯನ್ನು ಅದಕ್ಕೆ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಈಗ ಜಜ್ಜಿರುವ ಶುಂಠಿನೂ ಹಾಕಿದ್ದೀನಿ ಅದಕ್ಕೇ. ಹೀಗೆ ಈ ಕಲರ್ ಬ್ರೌನ್ ಬಂದಿದ್ದಾದಮೇಲೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಮಸಾಲೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, 1 ಕಪ್ ಫುಲ್ಲು ಕೊಬ್ಬರಿನೂ ಹಾಕಿದ್ದೀನಿ. ಈಗ ಅದೆಲ್ಲ ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಒಗ್ಗರಣೆ ಇಕ್ಕೊಳ್ಳೋಣ. ದೊಡ್ಡ ಕುಕ್ಕರು, 15 ಲೀಟರ್ ಕುಕ್ಕರ್ ಇಕ್ಕಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಸಿಡಿದ ನಂತರ ಕರಿಬೇವು, ಸ್ವಲ್ಪ ಈರುಳ್ಳಿನೂ ಹಾಕಿ ಫ್ರೈ ಮಾಡಿಕೊಂಡು, ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇ ನಾನು ಒಂದು 2 ರಿಂದ 3 ಸರಿ ತೊಳೆದಿರುವಂಥ ನಾಟಿ ಕೋಳಿ ಚಿಕನ್ ಹಾಕಿ, ಅದಕ್ಕೆ ಒಂದು ಹಿಡಿಯಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಜಾಸ್ತಿನೇ ಅರಿಶಿನ ಹಾಕ್ತಿದ್ದೀನಿ. ಇದೆಲ್ಲ ಕಲಿಸ್ಕೊಂಡು ಚೆನ್ನಾಗಿ ನಾನು ಇದಕ್ಕೆ 2 ರಿಂದ 3 ಅವರ್ ನೆನೆಸಿರುವಂಥ ಕಡಲೆಕಾಳನ್ನು ಹಾಕ್ತಿದ್ದೀನಿ. ಕಡಲೆಕಾಳು ಚಿಕನ್ ಜೊತೆಗೆ ಹಾಕಿ ಚೆನ್ನಾಗಿ ನೀರು ಬಿಡೋವರೆಗೂ ಚಿಕನ್ನು ಫ್ರೈ ಮಾಡಿಕೊಂಡು, ಈಗ ಮಸಾಲ ರುಬ್ಕೊಬರೋಣ. ರುಬ್ಬಿದ ಮಸಾಲೆ ಎಲ್ಲನೂ ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಇದಕ್ಕೆ, ಯಾಕಂದರೆ ನಾಟಿ ಕೋಳಿ ಅಲ್ವಾ, ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಎಲ್ಲ ಹೀಗೆ ನಾನು ತೋರಿಸಿರೋ ಹಾಗೆ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿಬಿಟ್ಟು ಕುಕ್ಕರ್ ಕ್ಯಾಪ್ ಮುಚ್ಚಿಡೋಣ. ಈಗ ಒಂದು ಪೌಡರ್ ಮಾಡ್ಕೋಬೇಕು. ಇದಕ್ಕೆ ಕಡಲೆಪಪ್ಪು, ಮೆಣಸು, ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಬೆಳ್ಳುಳ್ಳಿಯನ್ನು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಇಲ್ಲ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಇದಕ್ಕೆ ಸ್ವಲ್ಪ ಅದು ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಇದನ್ನು ಡ್ರೈ ಪೌಡರ್ ಸ್ವಲ್ಪ ಗರಿಯಾಗಿ ಮಾಡ್ಕೊಬರೋಣ. ನಾನು ತೋರಿಸಿರೋ ಹಾಗೆ ತುಂಬ ಪೌಡರ್ ಬೇಡ, ಗರಿಯಾಗಿ ಮಾಡಬೇಕು. ಈಗ 9 ವಿಸಿಲ್ಸ್ ಆಯಿತು. ಸ್ಟೀಮ್ ಓಪನ್ ಮಾಡಿ ನಮ್ಮ ನಾಟಿ ಕೋಳಿ ಸಾರು ನೋಡುವ ಸಮಯ. ಚೆನ್ನಾಗಿ ಬಂದಿದೆ. ಇದನ್ನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ದೇ ಬೇಯಿಸಿಬಿಟ್ಟು ಪೀಸಸ್ ಎಲ್ಲ ಆಚೆ ತೆಗಿಬೇಕು. ಪೀಸು ಸಪ್ರೇಟು ಮತ್ತು ಸಾರು ಸಪ್ರೇಟ್ ಮಾಡಿಕೊಂಡು ಕ್ಲೀನಾಗಿ ಪೀಸಸ್ ಎಲ್ಲ ತೆಗೆದಿಟ್ಟಿದ್ದು ಆದಮೇಲೆ ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿನೂ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಂಡು, ಈಗ ನಾವು ಸಪ್ರೇಟ್ ಮಾಡಿರುವ ಚಿಕನ್ ಪೀಸಸ್ಸು ಇದ್ರ ಜೊತೆಗೆ ಹಾಕಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಆದಮೇಲೆ ಈಗ ಚಿಕನ್ ಎಲ್ಲ ತೆಗೆದು ಇದಕ್ಕೆ ಹಾಕೋಣ. ಒಗ್ಗರಣೆ ಬಾಣಲಿಗೆ ಹಾಕಿಬಿಟ್ಟು ಈಗ ನಾವು ಪೌಡರ್ ಮಾಡಿದ್ವಲ್ಲ, ಆ ಪೌಡರನ್ನು ಚಿಕನ್ಗೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು, ನಾಟಿ ಕೋಳಿ ಬಸ್ಸಾರು ರೆಡಿ ಆಯಿತು. ಈಗ ಕೊತ್ತಂಬರಿ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಮುದ್ದೆ ಜೊತೆ ನಾಟಿ ಕೋಳಿ ಸಾರು ರೆಡಿ.